ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಮುಂಚಿತವಾಗಿಯೇ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ, ತಾವುಗಳೆಲ್ಲರೂ ಕೂಡ ಯುಗಾದಿಯನ್ನು ಆಚರಣೆ ಮಾಡ್ತೀರಿ. ಬಹಳ ಆನಂದವಾಗಿ, ಅದ್ವಿತೀಯವಾಗಿ, ಸಡಗರ ಸಂಭ್ರಮದೊಂದಿಗೆ ಮಾಡ್ತಾ ಇದ್ದೀರಿ. ಆಯುರಾರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಯಾವ ಜೀವಂಚ ಕಾಲವೂ ಕೂಡ ಆ ಮಹಾನುಭಾವನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ನಿಮಗೆ ಕೊಡ್ತಾ ಬರಲಿ ಅಂತ ಹೇಳ್ತಾ, ಆ ಯುಗಾದಿಯನ್ನು ಆಚರಣೆ ಮಾಡ್ತೀವಲ್ಲ, ಒಂದಷ್ಟು ನಾವು ತಿಳಿದುಕೊಂಡು ಮುಂದುವರೆದರೆ ನಮ್ಮ ಸಂಪ್ರದಾಯಗಳು ಏನನ್ನು ತಿಳಿಸಿವೆಯೋ ಹಾಗೆ ಮಾಡಿದ್ರೆ ಅದು ಹೇಗೆ ಎಷ್ಟೊಂದು ರಹಸ್ಯವಾಗಿರುವಂಥದ್ದನ್ನು ಒಂದು ಶ್ಲೋಕದಲ್ಲಿ ನಮಗೆ ಕೊಟ್ಟಿರ್ತಾರೆ ಅಂತಂದರೆ, ಅದನ್ನು ತಿಳಿದುಕೊಂಡು ಆಚರಣೆ ಮಾಡಿದರೆ ಎಷ್ಟೊಂದು ಅದ್ಭುತಗಳಿವೆ ಅನ್ನೋದು ಈ ಯುಗಾದಿಯ ವಿಶೇಷ ಸಂಚಿಕೆ. ಪ್ರೀತಿಯ ಬಂಧುಗಳೇ, ಯುಗಾದಿಯನ್ನು ನೀವು ಆಚರಣೆ ಮಾಡಬೇಕಾದ್ರೆ, ಬ್ರಹ್ಮದೇವ ಸೃಷ್ಟಿ ಮಾಡಿದ್ದು ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಶುದ್ಧ ಪಾಡ್ಯಮಿ. ಇದು 19/3/2026 ಗುರುವಾರ ಪ್ರಾತಃ ಕಾಲಕ್ಕೆ ಈ ಒಂದು ಪಾಡ್ಯಮಿ ಇರೋದಿಲ್ಲ, ಅಂದರೆ ಸೂರ್ಯೋದಯಕ್ಕೆ ಪಾಡ್ಯಮಿ ಇರೋದಿಲ್ಲ. 20ನೇ ತಾರೀಕು ಪಾಡ್ಯಮಿ ಇರೋದಿಲ್ಲ. ಮಧ್ಯದಲ್ಲಿ ಹಾದು ಹೋಗುವಂಥ ಈ ಒಂದು ಪಾಡ್ಯಮಿಯಂದು ನೀವೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಾದರೆ ನೀವು 19ನೇ ತಾರೀಕು ಗುರುವಾರವೇ ಹಬ್ಬವನ್ನು ಆಚರಣೆ ಮಾಡಬೇಕು. ಮೊದಲು ಅಭ್ಯಂಗ ಸ್ನಾನವನ್ನು ಮಾಡೋ ಮುಖಾಂತರ, ಅಭ್ಯಂಗ ಸ್ನಾನ ಅಂತಂದರೆ ಮಂಗಳ ಸ್ನಾನ, ಅಂದರೆ ಮೈಗೆಲ್ಲ ಎಣ್ಣೆಯನ್ನು ಹಚ್ಕೊಳ್ತಾ ಒಂದಷ್ಟು ಕಡಲೆ ಹಿಟ್ಟನ್ನು ಲೇಪನವನ್ನು ಮಾಡಿಕೊಳ್ತಾ ಸ್ನಾನ ಮಾಡೋದು. ಹಾಗಂತೇಳಿ ಯಾವಾಗಲೂ ಮಧ್ಯಾಹ್ನ ಸಮಂಜಸವೂ ಅಲ್ಲ, ಸೂರ್ಯೋದಯಕ್ಕೆ ಮುನ್ನವೇ ಇದೆಲ್ಲ ಮಾಡಿಕೊಳ್ತಾ ನೀವು ಪೂಜೆಯನ್ನು ಪ್ರಾರಂಭಿಸ್ತೀರಿ. ನೀವು ಮನೆ ದೇವರಿಗೆ ನಾನು ಈಗಾಗಲೇ ಆ ಒಂದು ಯುಗಾದಿ ಹಬ್ಬದ ದಿನದಂದು ಕೂಡ ನಿಮಗೆ ವಿಷಯವನ್ನು ತಿಳಿಸ್ತೇನೆ. ಬಹುಶಃ ನೀವು ಮಾಡ್ತಕ್ಕಂಥ ಪೂಜಾ ದಿನ ಪೂರ್ಣವಾಗಿ ಮಾಡಿಕೊಳ್ಳಬಹುದು. ನಾನು ಈ ದಿನ ಹೇಳಲಿಕ್ಕೆ ಹೊರಟಿರುವಂಥ ಬಹಳ ಮುಖ್ಯವಾಗಿರುವಂಥ ಘಟ್ಟ ಏನು ಅಂತಂದರೆ, ಬಹಳ ವಿಶೇಷವಾಗಿರತಕ್ಕಂತಹ ಈ ಒಂದು ಚೈತ್ರ ಮಾಸದ ಶುದ್ಧ ಪಾಡ್ಯಮೆಯಂದು ಬ್ರಹ್ಮದೇವ ಸೃಷ್ಟಿಯನ್ನು ಪ್ರಾರಂಭಿಸಿದ ಅನ್ನೋದು. ಹಾಗೆಯೇ ಅಂದೇ ಮತ್ಸ್ಯಾವತಾರವೂ ಕೂಡ ಬಂತು ಅಂತ. ಅಂದರೆ ಮತ್ಸ್ಯಾವತಾರ ಅಂದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಜ್ಞಾನ ಬಂದದ್ದು ಅಂತ. ಮತ್ಸ್ಯ ಯಾವುದಕ್ಕೆ ಸಂಕೇತ ಅಂತಂದರೆ, ಈ ಒಂದು ಸೋಮಕಾಸುರ ಜ್ಞಾನ ಭಂಡಾರವನ್ನು ಏನು ಬಚ್ಚಿಟ್ಟಿದ್ದನೋ ಅದೊಂದು ತೆಗೆದುಕೊಂಡು ಬಂದು ಕೊಟ್ಟದ್ದು ಈ ಮತ್ಸ್ಯಾವತಾರ. ಹಾಗಾಗಿ ಜ್ಞಾನ, ವಿಜ್ಞಾನ, ಸುಜ್ಞಾನ ನಮಗೆ ಬಂದ ದಿನ, ಜೊತೆಗೆ ಬ್ರಹ್ಮದೇವ ಸೃಷ್ಟಿ ಮಾಡಿದ ದಿನವೂ ಅಂತೂ ಕೂಡ ನಮಗೆ ಗೊತ್ತಾಗತ್ತೆ. ಇನ್ನು ಬ್ರಹ್ಮದೇವನನ್ನು ಕೂಡ ಪೂಜಿಸುವ ದಿನವೂ ಹೌದು. ಪ್ರೀತಿಯ ಬಂಧುಗಳೇ, ನೀವೇನಾದರೂ ಬ್ರಹ್ಮದೇವನನ್ನು ಯಾವತ್ತೂ ನಾವು ಪೂಜಿಸಲಿಲ್ಲ ಅಂತಂದರೆ ಈ ದಿನ ಸೃಷ್ಟಿ ಮಾಡಿದ ಮೊದಲ ದಿನವಾದ್ದರಿಂದ ಬ್ರಹ್ಮದೇವನನ್ನು ಕೂಡ ನೀವು ಪೂಜಿಸಬಹುದು. ಇನ್ನು ಶ್ಲೋಕ ಏನು ಹೇಳುತ್ತೋ ಅದರ ಪ್ರಕಾರವಾಗಿ ನೀವೊಂದು ಪಾಕವನ್ನು ತಯಾರು ಮಾಡ್ಕೋಬೇಕು. ಆ ಪಾಕವನ್ನು ತಯಾರು ಮಾಡಿಕೊಳ್ಳತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಪ್ರೀತಿಯ ಬಂಧುಗಳೇ, ಇದೀಗ ನಾವು ಆ ಶ್ಲೋಕವನ್ನು ಒಮ್ಮೆ ಗಮನಿಸೋಣ. ಅರ್ಧಾದೋ ನಿಂಬ ಕುಸುಮಂ ಲವನಾಮ್ಲ ಗುಡೈರ್ಯುತಂ ಮರೀಚ ಘೃತ ಸಂಯುಕ್ತಂ ಭಕ್ಷಯೇತ್ ಪೂರ್ವಯಾಮಕೆ. ಅಂದರೆ ನಮಗೆ ಈ ಶ್ಲೋಕ ಏನು ತಿಳಿಸ್ಕೊಡುತ್ತೆ ಅಂತಂದರೆ, ಬಹಳ ಮುಖ್ಯವಾಗಿರುವಂಥದ್ದು ನಿಂಬ ಕುಸುಮಂ. ನಿಂಬ ಕುಸುಮ ಅಂತಂದರೆ ಬೇವಿನ ಹೂವು. ನೋಡು, ಬೇವಿನ ಎಲೆಯು ಜೊತೆಗೆ ಬಹಳ ಮುಖ್ಯವಾಗಿ ಬೇವಿನ ಹೂವು. ಇನ್ನು ಗುಡ, ಬೆಲ್ಲ, ಎಲ್ಲ ಏನೆಲ್ಲ ಕೂಡ ಲವಣಾಮ್ಲ ಅಂತಂದರೆ ಸ್ವಲ್ಪ ಒಂದಷ್ಟು ಉಪ್ಪು. ಆಮ್ಲ ಅಂತಂದರೆ ಇನ್ನು ನಿಮ್ಗೆ ಗೊತ್ತಿರತಕ್ಕಂತಹದ್ದು ಬೆಟ್ಟದ ನಲ್ಲಿಕಾಯಿಯ ಒಂದಷ್ಟು ರಸ. ಒಟ್ಟಾರೆಯಾಗಿ ಷಡ್ ರಸಗಳು ಇದರಲ್ಲಿ ತುಂಬಿರಬೇಕು ಅಂತ ಹೇಳುತ್ತೆ. ಈ ಪಾಕವನ್ನು ತಯಾರು ಮಾಡಬೇಕಾದ್ರೆ ಬೇವಿನ ಹೂವು, ಉಪ್ಪು, ಹುಳಿ, ಖಾರ, ಒಗರು, ಸಿಹಿ, ಒಂದಷ್ಟು ಘೃತ ತುಪ್ಪವನ್ನು ಕೂಡ ಹಾಕಿ ಈ ಒಂದು ರಸಪಾಕವನ್ನು ಸಿದ್ಧತೆ ಮಾಡಿಕೊಂಡು ನೀವು ನೈವೇದ್ಯ ಮಾಡುವುದು ಮನೆ ದೇವರಿಗೆ. ಹಾಗೆ ಸೃಷ್ಟಿ ಮಾಡಿದ ಬ್ರಹ್ಮದೇವನು ಕೂಡ ನೀವು ನಿವೇದನೆ ಮಾಡ್ತೀರಿ. ನಿವೇದನೆ ಮಾಡಿದರೆ ಆ ಮಾಡಿದ ನಂತರ ನೀವು ಇದನ್ನು ಈ ದಿವಸ ಸ್ವೀಕಾರ ಮಾಡಿದ್ರೆ ಏನು ಬರುತ್ತೆ ಅಂತಂದರೆ, ಯಾವುದೇ ಕಾರಣಕ್ಕೂ ನಿಮಗೆ
ನಮ್ಮ ದೇಹಕ್ಕೆ ಸಂಬಂಧಪಟ್ಟ ವ್ಯಾಧಿಗಳಿದಾವಲ್ಲ, ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳುತ್ತೆ ಅಂತಂದರೆ, ಮನೋವ್ಯಾಧಿ ನಿವಾರಣಾರ್ಥಂ. ನೋಡಿ, ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ ಸುಮ್ಮನೆ ಏನೇನೋ ಪೆದ್ದಾಗೆಲ್ಲ ಮಾಡೋದಿಲ್ಲ. ಅದಕ್ಕೆ ಏನಾದರೂ ಒಂದು ಕಾರಣ ಇರುತ್ತೆ ಅಂತಂದರೆ, ಮನೋವ್ಯಾಧಿ ಅಂತಂದರೆ ಮನಸ್ಸಿಗೆ ತುಂಬ ಟೆನ್ಷನ್ನು, ಕ್ಲೇಶಗಳು, ಕಲ್ಮಶಗಳು, ತುಂಬ ವ್ಯಥೆ ಬಾಧೆ ಇದಾವಲ್ಲ, ಇದು ಒಂದನ್ನು ಅವತ್ತು ನೀವು ಈ ಪಾಕವನ್ನು ತಯಾರು ಮಾಡಿಕೊಂಡು ಸ್ವೀಕಾರ ಮಾಡಿದ್ರೆ ಆ ವರ್ಷದಲ್ಲಿ ನಿಮಗೆ ಆ ಮನೋವ್ಯಾಧಿಗಳು ಬರಲಾರವು. ನನಗೇನು ತೊಂದರೆ ಇಲ್ಲ ಗುರುಗಳೇ, ಯಾಕೋ ಏನೋ ನನಗೆ BP ಬಂತು, ಶುಗರ್ ಬಂತು, ಟೆನ್ಷನ್ನಿಂದ, ಅಂದರೆ ಮನೋವ್ಯಾಧಿ ಅದು ಒಂದಿಲ್ಲ ಅಂತಂದರೆ ಇನ್ನು ಯಾವ ಕಾಯಿಲೆಗಳು ನಿಮ್ಮ ಹತ್ತಿರಕ್ಕೆ ಬರೋದಿಲ್ಲ. ಅದಕ್ಕಾಗಿ ಈ ಒಂದು ನಿಂಬ ಕುಸುಮವನ್ನು ನೀವು ಸ್ವೀಕಾರ ಮಾಡುವಂಥದ್ದು. ಅದರ ಜೊತೆಗೆ ನೀವು ಮನೆ ಮಕ್ಕಳಿಗೆಲ್ಲ ಹೇಳಿಕೊಡ್ತಕ್ಕಂಥ ಒಂದು ಶ್ಲೋಕ ಈಗಾಗಲೇ ನಾನು ಪದೇ ಪದೇ ತಿಳಿಸ್ತಾ ಬಂದಿದ್ದೇನೆ. ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳುತ್ತೆ. ಏನು ಅದು? ಭಾಳ ಅದ್ಭುತವಾದದ್ದು. ನನಗೆ ಶತಮಾನಂಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ಅನ್ನೋ ಹಾಗೆ 100 ವರ್ಷಗಳ ಕಾಲ ಆರೋಗ್ಯಪೂರ್ಣವಾಗಿಯೂ, 100 ವರ್ಷಗಳ ಕಾಲ ಆರೋಗ್ಯವಂತನಾಗಿಯೂ, 100 ವರ್ಷಗಳ ಕಾಲ ನೀವು ಅಪಮೃತ್ಯ ದೋಷದಿಂದ ಹೊರಗೆ ಬರುತ್ತಾ ನೀವು ಐಶ್ವರ್ಯವಂತರಾಗಿ ವಿರಾಜಮಾನರಾಗಿ ಇರಲಿಕ್ಕೆ ಈ ಒಂದು ತೀರ್ಥವನ್ನು ಸ್ವೀಕಾರ ಮಾಡುವಂಥದ್ದು ಕೂಡ ಪ್ರೀತಿಯ ಬಂಧುಗಳೇ. ನಾನು ಯಾಕೆ ಈಗಾಗಲೇ ನಿಮಗೆ ಭಾಳಷ್ಟು ಸಲ ಹೇಳಿದ್ದೇನೆ, ಈ ಹೂವಿನಲ್ಲಿ ಆ ಒಂದು ಅಮ್ಮನವರು ಅಡಕವಾಗಿರುತ್ತಾರೆ. ಎಲ್ಲಿ ಅಮ್ಮನ ಪಾದ ಸ್ಪರ್ಶ ಇರುತ್ತೋ, ಎಲ್ಲಿ ಅಮ್ಮನ ದಿವ್ಯಾನುಭೂತಿ ಇರುತ್ತೋ, ಎಲ್ಲಿ ಅಮ್ಮನ ಕರುಣೆ, ವಾತ್ಸಲ್ಯ, ಪ್ರೇಮ, ಮಮತೆ ಇವೆಲ್ಲವೂ ಇರುತ್ತವೋ ಅಲ್ಲಿ ನಿಮಗೆ ಯಾವ ಬಾಧೆಗಳು, ಯಾವ ಕಷ್ಟಗಳು ಬಾಧಿಸಲಾರವು. ಅಲ್ಲಿಗೆ ಯಮನ ಆ ಒಂದು ಸೇವಕರಾಗಿರಬಹುದು, ಈ ಯಮದಂಷ್ಟ್ರಾಗಿರಬಹುದು, ಅಲ್ಲಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದೇ ಮಾತ್ರ ಹೇಳೋದಾದರೆ, ಮೃತ್ಯು ದೇವತೆ ನಿಮ್ಮನ್ನು ಮುಟ್ಟಲಾರಳು ಅಂತಕ್ಕಂತಹದ್ದು ಕೂಡ ಪ್ರೀತಿಯ ಬಂಧುಗಳೇ. ನಾನು ಅದೇ ಹೇಳ್ತೇನೆ, ಈ ದೀಪಾವಳಿ ಅಮಾವಾಸ್ಯೆ ಮತ್ತು ಪಾಡ್ಯಮಿ, ಈ ಯುಗಾದಿ ಅಮಾವಾಸ್ಯೆ ಮತ್ತು ಪಾಡ್ಯಮಿ, ಮತ್ತೊಮ್ಮೆ ಹೇಳ್ತೇನೆ ಪ್ರೀತಿಯ ಬಂಧುಗಳೇ, ನೀವು ದಯವಿಟ್ಟು ಗಮನಿಸಲೇಬೇಕು. ಈ ಒಂದು ಯುಗಾದಿ ಮತ್ತು ಅಮಾವಾಸ್ಯೆ ಅಂದರೆ ಯುಗಾದಿಗೆ ಹಿಂದೆ ಬರತಕ್ಕಂತಹದ್ದು ಏನು ಇದೆಯೋ ಅಮಾವಾಸ್ಯೆ ಮತ್ತು ಪಾಡ್ಯಮಿ, ದೀಪಾವಳಿ ಅಮಾವಾಸ್ಯೆ ಮತ್ತು ಪಾಡ್ಯಮಿ ಇವೆರಡು ಕೂಡ ಬಹಳ ದುರದೃಷ್ಟಕರ. ಇವೆರಡೂ ಸಂದರ್ಭದಲ್ಲಿ ಅಂದರೆ ಈ ಚೈತ್ರ ಮಾಸದಲ್ಲೂ ಮತ್ತು ಆಶ್ವೀಜ ಮಾಸದಲ್ಲೂ ಈ ಯಮದಂಷ್ಟ್ರ ಹೊರಗೆ ಅಡ್ಡಾಡ್ತಿರುತ್ತೆ, ಅದಕ್ಕೊಂದು ಅವಕಾಶ. ಹಾಗಾಗಿ ನೋಡಿ, ನೀವು ಆ ಸಂದರ್ಭಗಳಲ್ಲಿ ಬಲಿ ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಇರುತ್ತವೆ. ಯಾವುದೇ ಕಾರಣಕ್ಕೂ ನೀವು ತುಂಬ ತಿರುಗಾಡದಿದ್ದರೆ ಭಾಳಷ್ಟು ದೂರ ಪ್ರಯಾಣ, ನನಗೆ ಸಂಬಂಧಪಟ್ಟ ಪ್ರೀತಿಯ ಬಂಧುಗಳು ನೀವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಆ ಯುಗಾದಿ ಹಬ್ಬದೊಂದು ದೂರ ಪ್ರಯಾಣ ಮಾಡಲೇಬಾರದು. ನೀವೆಲ್ಲಿದ್ದೀರೋ ನಿಮ್ಮ ಮನೆಯಲ್ಲಿ, ನೀವು ಎಲ್ಲೆಲ್ಲಿ ಇರ್ತೀರೋ ಅಲ್ಲಿ ಈ ಹಬ್ಬವನ್ನು ಖುಷಿಯಿಂದ ಸಂತೋಷವಾಗಿ ಆಚರಣೆ ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ಜೊತೆಗೆ ಪ್ರಪಾದಾನವನ್ನು ಮಾಡುವುದು. ಸಂತೃಪ್ತಿ ಪಿತೃಭ್ಯ ಅಂತ ಹೇಳುತ್ತಾನೆ. ಪಿತೃದೇವತೆಗಳು ಬಹಳ ತೃಪ್ತಿ ಆಗ್ತಾರಂತೆ ಪ್ರಪಾದಾನವನ್ನು ನೀವೇನಾದರೂ ಇಲ್ಲಿಂದ ಪ್ರಾರಂಭ ಮಾಡೋದಂತೆ. ಈ ಯುಗಾದಿ ಎಂದು ಪ್ರಾರಂಭ ಮಾಡಿ 4 ತಿಂಗಳುಗಳ ಕಾಲ ಪ್ರಪಾದಾನವನ್ನು ಮಾಡಿಕೊಳ್ತಕ್ಕಂಥದ್ದು. ಪ್ರಪಾದಾನ ಅಂತಂದರೆ ನೀರು ದಾನ ಅಂತ ಹೇಳ್ತಾರೆ, ಪಾನೀಯ ಶಾಲಾ ಅಂತ ಕರೀತಾರೆ. ಅಲ್ಲಲ್ಲಿ ನೀರನ್ನು ಇಟ್ಟಿರ್ತಾರೆ ನೋಡಿ, ನೀರು, ಮಜ್ಜಿಗೆ ಇವೆಲ್ಲ ಇಟ್ಟಿರ್ತಾರೆ. ಅಲ್ಲಿ ಹೋಗಿ ಯಾರಿಗೆ ಬೇಕೋ ಅವರಿಗೆ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ, ಮನುಷ್ಯನಿಗೆ ಅಷ್ಟೇ ಅಲ್ಲ, ಮನುಷ್ಯ ಸ್ವಲ್ಪ ನೀರು ದಾಹ ಆದರೆ ಕೇಳ್ತಾನೆ, ಅಭ್ಯಂತರ ಇಲ್ಲ. ಹಸು, ಪಶು, ಪಕ್ಷಿ, ಪ್ರಾಣಿಗಳಿಗೆ 4 ತಿಂಗಳ ಕಾಲ ನಿಮಗೆ ಸಾಧ್ಯ ಆದ ಪ್ರತಿನಿತ್ಯ ಮಾಡಿ. ಆಗಲಿಲ್ಲ ಗುರುಗಳೇ, ವಾರಕ್ಕೊಮ್ಮೆ ಖಂಡಿತ ಮಾಡಿ. ಆಗಲಿಲ್ಲ ಗುರುಗಳೇ, ಪಕ್ಷಃ ಅಂದರೆ 15 ದಿನಕ್ಕೊಮ್ಮೆ, ಆಗಲಿಲ್ಲ ನೀವು ತಿಂಗಳಿಗೆ ಒಮ್ಮೆಯಾದರೂ ಕೂಡ ಮಾಡ್ತೀರ ಅಂತಂದರೆ ಕನಿಷ್ಠ ಪಕ್ಷ ತಿಂಗಳಿಗೆ 1 ಬಾರಿಯಾದರೂ ನೀವು ಈ 4 ತಿಂಗಳುಗಳ ಕಾಲ ನೀರನ್ನು ದಾನ ಮಾಡುವಂಥದ್ದು. ಮಡಕೆಯಲ್ಲಿ ನೀರು ಹಾಕಿ ಯಾರಿಗಾದರೂ ಕೂಡ ಬಡವರಿಗೆ ದಾನ ಮಾಡುವಂಥದ್ದು. ಅವಶ್ಯಕತೆ ಇರತಕ್ಕಂಥವ್ರಿಗೆ ನೀವು ನೀರಿನ ಬಾಟಲ್ ಬರುತ್ತಲ್ಲ, ಆ ನೀರಿನ ಬಾಟಲು ಕೂಡ ಕೊಡ್ತಾ ಬರೋದೇ ಆದರೆ ಪಿತೃದೇವತೆಗಳು ಬಹಳ ಸಂತೃಪ್ತಿ ಹೊಂದಿಬಿಡ್ತಾರಂತೆ ನೀವು ಅದನ್ನು ಮಾಡೋದ್ರಿಂದ. ಪಿತೃದೇವತೆಗಳು ಯಾವಾಗ ಖುಷಿ ಸಂತೋಷವಾಗಿರುತ್ತಾರೋ ಅದೇ ಖುಷಿಯನ್ನು, ಸಂತೋಷವನ್ನು, ನೆಮ್ಮದಿಯನ್ನು 10 ಪಟ್ಟು ನಿಮಗೆ ವರ್ಗಾವಣೆ ಮಾಡ್ತಾರೆ. ನನ್ನ ಕುಟುಂಬ ಚೆನ್ನಾಗಿರಲಿ ಅಂತೇಳಿ ಬ್ಲೆಸ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಪ್ರೀತಿಯ ಬಂಧುಗಳು. ಹಾಗಾಗಿ ಯುಗಾದಿ ಆಚರಣೆ ಮಾಡಬೇಕಾದ್ರೆ ನಾನು ಹೇಳ್ತೇನೆ, ಗೋವಿಗೂ ಕೂಡ ಪೂಜೆ ಮಾಡಿ, ಮಂಗಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಶಕ್ತಿಯಾನುಸಾರ ಮಾಡುವಂಥದ್ದು, ಅಥವಾ ಯಾರಾದರೂ ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಬಡವರಿಗೆ
ಈಗ ಆ ಒಂದು ಹೋಳಿಗೆಗೆ ಸಂಬಂಧಪಟ್ಟ ಬೆಲ್ಲ ಆಗಿರಬಹುದು, ತೊಗರಿ ಆಗಿರಬಹುದು, ತುಪ್ಪ ಆಗಿರಬಹುದು, ಅಕ್ಕಿ ಆಗಿರಬಹುದು, ಜೊತೆಗೆ ಆ ಒಂದು ಬೇವಿನ ಹೂವು, ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ನಿಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ, ಮೆಣಸು ಕೂಡ ಬಹಳ ಮುಖ್ಯ ಇಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಮೆಣಸನ್ನು ನೀವು ದಾನ ಮಾಡ್ತಾ ಬರುವಂಥದ್ದು ಬಂಗಾರ ನಿಮ್ಮ ವಶವಾಗುವುದು ಈ ವರ್ಷವಂತೆ. ಏನೋ ಆ ಒಂದು ಬ್ಲ್ಯಾಕ್ ಪೆಪ್ಪರ್ ಅದನ್ನು ದಾನ ಮಾಡಿದ್ದೇ ಆದರೆ ಅದನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ. ಅಂತಹದ್ದನ್ನು ನೀವು ದಾನ ಮಾಡಿದ್ರೆ ಎಲ್ಲೋ ಗೋಲ್ಡ್ ನಿಮ್ಮ ಮನೆಗೆ ಬರುತ್ತೆ. ಪ್ರೀತಿಯ ಬಂಧುಗಳೇ, ವಾಣಿ ಹಿರಣ್ಯಗರ್ಭ ಕೃಪಾಕಟಾಕ್ಷ ಪರಿಪೂರ್ಣತಾ ಸಿದ್ಧಿರಸ್ತು. ಶ್ರೀ ಭೂನಿಳಾ ಸಮೇತ ಲಕ್ಷ್ಮೀನಾರಾಯಣ ಕೃಪಾಕಟಾಕ್ಷ ಸಿದ್ಧಿರಸ್ತು. ಪಾರ್ವತಿ ಪರಮೇಶ್ವರಿ ಕೃಪಾಕಟಾಕ್ಷ ಪರಿಪೂರ್ಣತಾ ಸಿದ್ಧಿರಸ್ತು. ಶುಭಂ ಭೂಯಾತ್, ಒಳ್ಳೆಯದಾಗಲಿ. ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಹರೇ ಶ್ರೀನಿವಾಸ.